ಕಾರ್ತಿಕ್ ಕಾಟೆ ಅವರು ರಾಣೆಬೆನ್ನೂರಿನವರು. ಅವರ ದೇಹ ತೂಕ 85 ಕಿಲೋ, 33 ವರ್ಷ ಅವರ ವಯಸ್ಸು. 29 ಅನ್ಕೊಂಡಿದ್ದೆ, 33 ವರ್ಷ ಅವರ ವಯಸ್ಸು. ಅವರ ಜೊತೆಗೆ ವಿಕಾಸ್ ದೋತ್ರೆ ಪೈಲ್ವಾನ್ ಸೋಲಾಪುರ್, 25 ವರ್ಷ ವಯಸ್ಸು, 105 ಕಿಲೋ ದೇಹ ತೂಕ. ಇಬ್ಬರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆಯಿಂದ ಶುರು ಮಾಡೋಣ. ಧನ್ಯವಾದ. ನನಗ ನೀನು ಒಂದು ಪುಸ್ತಕ ಮಗನ ನೋಡಿ ನೋಡಿ ಹುಲಿನ ಇರುತ್ತಲ್ಲ ಅದು, ಹುಲಿನ ಇರುತ್ತಲ್ಲ ಅದು. 1 नंबर के पहलवान जी अपने तैयारी करके अंदर आए. ಈ ಕುಸ್ತಿಗೆ ಮಲ್ಲಿಕಾರ್ಜುನಣ್ಣ, ಲಿಂಗಪ್ಪಣ್ಣ ಬರ್ರಿ. ದಾವಣಗೆರೆ ಇರ್ತಾವ್ರು, ರಾಣಿಬೆನ್ನೂರು ಅಂದಿಲ್ಲ, ದಾವಣಗೆರೆ ಇರ್ತಾರ ಅವರು. ಇಲ್ಲ ಎಲ್ಲರೂ ಮನೇನೆ ಅಲ್ಲೇ ಇತ್ತು. 1 ನಂಬರ್ ಪೈಲ್ವಾನ್ರು ರೆಡಿಯಾಗಿರ್ಬೇಕು, ಬರ್ಬೇಕು ಮೈದಾನ ಮೇಲೆ. 1 ನಂಬರ್ ಪೈಲ್ವಾನ್ ನಿಜನವರೇ. ಈಗ ಬಿಜಾಪುರದ ಮಲ್ಲಿಕಾರ್ಜುನ್ ಪೈಲ್ವಾನ್ರು, ಆಮೇಲೆ ಪ್ರತಿಯೊಂದು ಕುಸ್ತಿಗೆ ಯಾರು ಕುಸ್ತಿ ಮಾಡಿಸ್ತೇನೆ ಅಂತ ಹೋಗ್ತಾರೋ ಅವ್ರಿಗೆ 50,000, 40,000, 20,000 ಪ್ರತಿಯೊಂದು ಊರಿಗೂ ಕುಸ್ತಿ ದೇಣಿಗೆ ಕೊಡುವಂತ ಒಬ್ಬ ನಿಂಗಣ್ಣ ಕುಂದರ್ಗಿ ಅಂತ ಹೇಳಿ ಬಿಜಾಪುರದಾಗ ಒಂದ್ ಶಾಂಗ್ರಿಲ್ಲಾ ಹೋಟೆಲ್ ಅಂತ ಹೋಟೆಲ್ ಅದ. ಅದ್ರ ಮಾಲಕರು ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ. ನಮ್ಮ ಊರಾಗ ನಾವು ಕೊಟ್ಟೇವಿ, ನಿಮ್ಮ ಊರಾಗ ನೀವು ಕೊಟ್ರಿ, ಆದ್ರ ಯಾವ ಊರವ್ರು ಬಂದ್ರು ಬರಿಗೈಲಿ ಕಳ್ಸಂಗಿಲ್ಲ. ಅಂತದೊಂದು ದೊಡ್ಡ ಗುಣ ಅವ್ರದ್ದು. ಸ್ವತಃ ಅವರು ಕುಸ್ತಿ ಆಡಿದವರು. ಧಾರವಾಡದ ಹತ್ರ ಸಲ್ಕಿನ ಕೊಪ್ಪ ಅವರು ಊರು. ನಮ್ಮೂರಿಗೆ ಬಂದಾರ. ಈ ಕಾರ್ತಿಕ್ ಕಾಟೆ ಅವರ ಕುಸ್ತಿಗೆ ತೀರ್ಪುಗಾರರಾಗಿ ಅವರ ಇರ್ತಾರ. ಇನ್ಮೇಲೆ ಈ ವರ್ಷದ 1 ನಂಬರ್ ಪೈಲ್ವಾನ್ ಗಣೇಶ್ ಪೈಲ್ವಾನ್ ಜಗತಾಪ್ ಅವರು ಹಾಗೂ ನೀರಜ್ ಪೈಲ್ವಾನ್ ಹರಿಯಾಣ, 2 ಪೈಲ್ವಾನ್ರು ಮೈದಾನದ ಮೇಲೆ ಬರ್ಬೇಕಂತ ಕೇಳ್ಕೊತಾ ಇದೀವಿ. ಅತಿ ಬೇಗನೆ ಕುಸ್ತಿ ಯಾವಾಗ ಆಗತ್ತೋ ಗೊತ್ತಿಲ್ಲ, ದಯಮಾಡಿ ಬೇಗನೆ ಬರಬೇಕು. नीरज पहलवान जी, आप ही का कुश्ती होना है. इस कुश्ती के बाद आप जंगल में आने की प्रयास करें, कष्ट करें. जगताप गणेश जगताप, तुम्ही पण तयारी करून आत या. त्याच्यानंतर तुमचंच कुस्ती लागणार आहे. ಒಟ್ಟ ಹೋಗಿ ಬಡ್ಡಾನ ಹೋಗಿಲ್ದ ಬಿಡಲ್ಲ. ಏನ್ ಜೊತೆ ಜನಕ್ಕ ನಾವು ಎಳಿ ಹುಡುಗದಾನ ಹೋಗಿದ್ರಬೇಕು ಅಂತ ಬೇಡ್ರಿ. ಮತ್ತು ಅವ್ನು ವಕೀಲಿಗೆ ಗೆದ್ದ ಹೋಗ್ತಾನೆ. ಕೆಟ್ಟ ಸಂಪೂರ್ಣ